ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಭೂಮಿ ಅಜಿತಿನ ಕೇಳ್ತಾ ಇರ್ತಾಳೆ, ನಾನೇನು ಹೆಣ್ಮಗು ಅಲ್ವಾ, ನಾನು ಹೆಣ್ಮಗುನ ಹೇಗೆ ಮಾತಾಡ್ಸ್ಬೇಕಂತ ನಿಮಗೆ ಗೊತ್ತಿಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ, ಹೆಣ್ಮಗುನ ಹೇಗೆ ಮಾತಾಡ್ಸ್ಬೇಕಂತ ನನಗೆ ಗೊತ್ತು, ಆದರೆ ನಿನ್ನ ಹೇಗೆ ಮಾತಾಡಿಸ್ಬೇಕು ಅಂದರೆ ನಾನು ಹೀಗೆ ಮಾತಾಡ್ಸೋದು ಅಂತ ಹೇಳ್ತಾ ಇರ್ತಾನೆ. ಅಲ್ಲ ನಿಮಗೆ ಗೊತ್ತಾಗಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ, ನಿನಗೆ ಆಗಲೇ ಒಂದು ಡೌಟ್ ಬಂತು ಗೊತ್ತಾ, ಅದನ್ನು ಇವಾಗಲೂ ಎರಡನ್ನೂ ಸೇರಿಸಿ ನಾನು ರೂಮಲ್ಲಿ ಫ್ರೀಯಾಗಿರ್ತಾನಲ್ಲ ಅವಾಗ ಕೇಳು ಅಂತ ಹೇಳ್ತಾ ಇರ್ತಾನೆ. ಇವಾಗ ಸದ್ಯಕ್ಕೆ ಬಂದು ಮಲ್ಕೋ ಅಂತ ಹೇಳ್ತಿರ್ಬೇಕಾದ್ರೆ, ಇಬ್ಬರು ಕೂಡ ಮಲ್ಗೋಕ್ಕೆ ಅಂತ ಬಂದಾಗ ಜೋಡಕ್ಕೆ ಸಿಡ್ಲು ಮತ್ತು ಗುಡುಗು ಎಲ್ಲ ಬರ್ತಾ ಇರುತ್ತೆ. ಈ ಕಡೆ ಭೂಮಿಗೆ ತುಂಬ ಭಯ ಆಗ್ತಿರುತ್ತೆ. ಸಾಬ್ರೆ ಗುಡುಗು ಮಿಂಚು ಮಳೆ ಎಲ್ಲ ಬರ್ತಿದೆ, ನಂಗೆ ತುಂಬ ಭಯ ಆಗ್ತಿದೆ ಅಂತ ಭೂಮಿ ಕೂಡ ಹೇಳ್ತಿರ್ಬೇಕಾದ್ರೆ, ಅದು ನನಗೂ ಕೇಳಿಸ್ತಿದೆ, ಅಷ್ಟೊಂದು ಭಯ ಎಂತಕ್ಕೆ, ನಾನು ಇಲ್ಲೇ ಇದ್ದೀನಿ ತಾನೇ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ರೀ ಇಲ್ಲ ಯಜಮಾನ್ರೆ, ನನಗೆ ಗುಡುಗು ಅಂದರೆ ತುಂಬ ಭಯ ಆಗ್ತಿದೆ, ತುಂಬ ಸಿಡುಗು ಬರ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ, ನನಗೂ ಕೇಳಿಸ್ತಿದೆ, ಒಂದು ನಿಮಿಷ ಇರು ಅಂತ ಹೇಳ್ತಿರ್ತಾನೆ. ನೋಡಿ ಅಲ್ಲಿ ಮತ್ತೆ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದಾಗ, ತಾಳ್ಮೆ ಇರಲಿ, ಜೀವನದಲ್ಲಿ ತಾಳ್ಮೆ ಇರಬೇಕು, ಅದು ನಿನಗೆ ಇಲ್ಲವೇ ಇಲ್ಲ, ದೇವ್ರ ಹತ್ರ ಹೋಗಿ ಬರ್ಸ್ಕೊಬಾ ಫಸ್ಟು ಹೋಗಿ ಅಂತ ಹೇಳ್ತಾ ಇರ್ತಾನೆ. ನೋಡು ನಾನು ಇವಾಗ ಮಲ್ಕೊತಿದ್ದೆ, ನನ್ನ ಕೈ ಹಿಡ್ಕೊಂಡು ನೀನು ಮಲ್ಕೊ, ಅವಾಗೇನು ನಿನಗೆ ಭಯನೂ ಬರಲ್ಲ, ಏನೂ ಹೆದರಿಕೆನೂ ಆಗಲ್ಲ ಅಂತ ಈ ಕಡೆ ಅಜಿತು ಕೂಡ ಹೇಳ್ತಿರ್ಬೇಕಾದ್ರೆ, ಹೌದಾ ನಿಜಾನ, ನಿನ್ನ ಮಾತು ಕೇಳ್ಬೋದಾ ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ, ಫಸ್ಟ್ ಮಲ್ಕೊ ಅಂತೇಳಿ ಹೇಳ್ತಾ ಇರ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಭೂಮಿನೂ ಕೂಡ ಅವನೇ ಹೇಳ್ದಂಗೆ ಅವ್ನ ಕೈ ಹಿಡ್ಕೊಂಡೆ ಮಲ್ಗೋಕ್ಕೆ ಅಂತ ಹೇಳ್ಬಿಟ್ಟು ಮಲಗ್ತಾ ಇರ್ತಾಳೆ. ಆದರೆ ಮತ್ತೆ ಈ ಕಡೆ ಅಜಿತ್ ಆಲ್ರೆಡಿ ಮಲ್ಕೊಬಿಡ್ತಾನೆ ಅವನು ಕೂಡ. ಈ ಕಡೆ ಭೂಮಿಗೆ ಮತ್ತೆ ಗುಡುಗು ಮತ್ತು ಮಿಂಚು ಸಿಡ್ಲು ಎಲ್ಲ ಒಟ್ಟಿಗೆ ಬಂದಾಗಲೇ ಅವಳಿಗೆ ತುಂಬ ಮತ್ತೆ ಭಯ ಆಗ್ತಾನೆ ಇರುತ್ತೆ. ಅವಳು ಏನು ಮಾಡಬೇಕಂತ ಗೊತ್ತಾಗ್ದೇ ಈ ಕಡೆ ಅಜಿತನ ಪಕ್ಕದಲ್ಲಿ ಹೋಗ್ಬಿಟ್ಟು ಮತ್ತೆ ಮಲ್ಕೊಳ್ಳೋಕ್ಕೆ ಇದು ಮಾಡ್ತಾಳೆ. ಅವಳಿಗೂ ಗೊತ್ತಾಗ್ದೇನೆ ಅವಳು ಕೂಡ ಹೋಗಿ ಮಲ್ಕೊತಾಳೆ. ಈಗ ಇಬ್ರಿಗೂ ಕೂಡ ಎಚ್ಚರನೂ ಕೂಡ ಆಗಲ್ಲ, ಈ ಕಡೆ ಅಜಿತ್ಗೂ ಕೂಡ ಎಚ್ಚರ ಆಗಲ್ಲ. ಈ ಕಡೆ ಮತ್ತೆ ಗುಡುಗು ಬಂದಾಗ ಇಬ್ಬರು ಕೂಡ ಎಚ್ಚರನೂ ಕೂಡ ಆಗದೆ ಮಲ್ಕೊಂಡಿರ್ತಾರೆ. ಅಷ್ಟರಲ್ಲಿ ಬೆಳಗ್ಗೆ ಆದಾಗ ಮನೆಯವರೆಲ್ಲರೂ ಕೂಡ ಆಚೆ ಹೋಗಿರ್ತಾರೆ ಎಲ್ಲಿಗೋ, ಎಲ್ಲರೂ ಕೂಡ ಬರ್ತಾರೆ. ಅಜಿತ್ ಬಾಗಿಲು ತೆಗಿ ಅಂತೇಳ್ಬಿಟ್ಟು ಅವ್ರ ಅಪ್ಪ ಕೂಡ ಕೂಗ್ತಿರ್ಬೇಕಾದ್ರೆ, ಅಪ್ಪ ಇರೋ ನಿಮಿಷ ಅಪೇಕ್ಷಿತ ಹೋಗಿ ಹೇಳ್ತಾಳೆ, ಅಪ್ಪ ಹೋಗಿ ಬಾಗಿಲು ತೆಗಿ, ಅಪ್ಪ ಬಾಗಿಲು ತೆಗೀತಿಲ್ಲ ಅವನು ಅಂತ ಹೇಳ್ಬಿಟ್ಟು ಅಪೇಕ್ಷಿತ ಹೇಳಿದಾಗ, ಸಂಗೀತ ಇದ್ದವಳು, ಶ್ರವಣ್ ನಿನ್ನ ಹತ್ರ ಒಂದು ಕೀ ಇದಿಲ್ಲ, ಅದನ್ನು ತೊಗೊಂಬ ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಡೋರ್ ಓಪನ್ ಮಾಡಿಬಿಟ್ಟು ಒಳಗೆ ಬಂದು ನೋಡಿದ್ರೆ ಇಬ್ಬರೂ ಕೂಡ ತಪ್ಪಿಕೊಂಡು ಮಲ್ಕೊಂಡಿರ್ತಾರೆ. ಈ ಕಡೆ ಇದನ್ನೆಲ್ಲ ನೋಡೋದಕ್ಕೆ ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಅಂತೇಳಿ ಅವ್ರ ಅಜ್ಜಿನೂ ಕೂಡ ಹೇಳ್ತಿರ್ತಾರೆ. ಈ ಕಡೆ ಸಂಗೀತ ಕೂಡ ಎಬ್ರಿಸೋಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ, ಅಜಿತ ಎದ್ದೋಳೋ ಅಂತ ಹೇಳ್ಬಿಟ್ಟು ಇಬ್ಬರೂ ಕೂಡ ಎಚ್ಚರ ಆದಾಗ ಇಬ್ಬರು ಎದ್ದು ನೋಡ್ತಾರೆ. ಒಬ್ರಿಗೊಬ್ರು ಗೊತ್ತಿಲ್ಲದೇ ಇಬ್ಬರು ತಪ್ಕೊಂಡು ಮಲಗಿರೋದನ್ನ ಇಬ್ರಿಗೂ ಗೊತ್ತಿರಲ್ಲ. ಅಲ್ಲ ಕೂಡ ಗೊತ್ತಾಗಲ್ವೇನೋ, ಬೆಳಗ್ಗೆಯಿಂದ ಬಂದಾಗಲೆಲ್ಲ ಕೂಗ್ತಾನೆ ಇದ್ದೀವಿ, ಎಚ್ಚರ ಆಗಲ್ವೇನೋ, 9 ಗಂಟೆ ಆಗಿದೆ ಕಣೋ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಅತ್ತೆ ಬೇಕು ಅಂತ ಮಾಡಿಲ್ಲ ನಾವು, ನಮಗೆ ರಾತ್ರಿ ಎಲ್ಲ ಮಳೆ ಬರ್ತಿತ್ತು, ಏನು ಗುಡುಗು ಮಿಂಚು ಎಲ್ಲ ಬರ್ತಿತ್ತು ಒಟ್ಟೊಟ್ಟಿಗೆ, ಅದಕ್ಕೇ ಹಿಂಗೆ ಮಲಗಿದ್ದೀವಿ ಅಂತ ಹೇಳ್ತಾ ಇರ್ತಾರೆ. ನಮಗಿಬ್ರಿಗೂ ಎಚ್ಚರ ಆಗಿಲ್ಲ, ಅದಕ್ಕೇ ಸಾಹೇಬ್ರು ರಾತ್ರಿ ಬೇರೆ ಕರೆಂಟ್ ಹೋಗ್ಬಿಡುತ್ತೆ, ಅದಕ್ಕೆ ಸಾಹೇಬ್ರು ಈ ಥರ ದೀಪ ಎಲ್ಲ ಹಚ್ಚಿ ಈ ಥರ ಮಾಡಿರೋದು ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಹ್ಞೂ ಅಂತ ಹೇಳ್ತಿರ್ಬೇಕಾದ್ರೆ, ಇದನ್ನೆಲ್ಲ ಕೇಳಬೇಕಾ ನಾವು, ಕೇಳೋದಕ್ಕೂ ಆಗಲ್ಲ ನೋಡೋದಕ್ಕೂ ಆಗಲ್ಲ ಅಂತ ಹೇಳ್ತಿರ್ತಾರೆ ಅವ್ರ ಅಜ್ಜಿನೂ ಕೂಡ. ಹ್ಞೂ ಹ್ಞೂ ಅತ್ತೆ, ತುಂಬ ಏನು ಗುಡುಗು ಬರ್ತಿತ್ತು, ನನಗೆ ಭಯ ಆಗೋಯ್ತು, ಅದಕ್ಕೆ ನಾನು ಸಾಹೇಬ್ರನ್ನ ತಬ್ಕೊಂಡು ಮಲ್ಕೊಂಡಿದ್ದೆ ಅಂತ ಹೇಳ್ತಿರ್ತಾಳೆ. ಈ ಕಡೆ ಅಜಿತ್ ಹೋಗ್ಬಿಟ್ಟು, ನೀನು ಯಾವಾಗ ನನ್ನ ಪಕ್ಕ ಬಂದು ಮಲ್ಕೊಂಡೆ ಅಂತ ಹೇಳ್ಬಿಟ್ಟು ಭೂಮಿನ ಕೇಳ್ತಾ ಇರ್ತಾನೆ. ಈ ಕಡೆ ಅಪೇಕ್ಷಿತ ಇದ್ದಳು, ಸರಿ ಆಯ್ತು ಇಬ್ಬರು ಒಟ್ಟಿಗೆ ಮಲಗಿದ್ದೀರಾ ಆದಮೇಲಿಂದ ಕೆಳಗಡೆ ಅಂತ ಹಾಸಿಗೆ ಹಾಸಿದ್ದೀರಾ ಅಂತ ಹೇಳ್ತಿರ್ಬೇಕಾದ್ರೆ, ಅಂದರೆ ಕೆಳಗಡೆ ಮಲ್ಕೊಂಡ್ರೆ ಬೇಜಾರಾದ್ರೆ ಮೇಲ್ಗಡೆ ಮಲ್ಕೊತೀವಿ, ಮೇಲ್ಗಡೆ ಮಲ್ಕೊಂಡ್ರೆ ಬೇಜಾರಾದ್ರೆ ಕೆಳಗಡೆ ಮಲ್ಕೊಳ್ಳೋದಕ್ಕೆ ಇಬ್ಬರು ಒಂದು ಹಾಸಿಗೆ ಹಾಸಿದ್ದೀವಿ, 2 ಹಾಸಿಗೆ ಅಂತೇಳಿ ಹೇಳ್ದಾಗ ಈ ಕಡೆ ಸಂಗೀತಕ್ಕೆ ತುಂಬ ನಗು ಬರ್ತಿರುತ್ತೆ. ನಾನು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಬರ್ತೀನಿ ಅಂತೇಳಿ ಭೂಮಿ ಹೋದಾಗ, ಇರುಚಿನ ನಾನು ಬರ್ತೀನಿ, ನನ್ನ ಬಿಟ್ಟು ಹೋಗ್ತೀನಿ ನೀನು ಅಂತ ಹೇಳ್ತಿರ್ಬೇಕಾದ್ರೆ, ಅವ್ರ ಅಜ್ಜಿ ಇದ್ದರು ಇದನ್ನೆಲ್ಲ ಕೇಳಿಸ್ಕೋಬೇಕಾ ನಾನು ಅಂತ ಹೇಳ್ತಿರ್ತಾರೆ. ಈ ಕಡೆ ಭೂಮಿನ ಒಬ್ಬಳೇ ನಿಂತು ಕೂತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಸಾಹೇಬ್ರಿಗೆ ಎಲ್ಲ ಅವಳು ಮದುವೆ ಆಗೋ ಹುಡುಗ ಹೇಗಿರಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಹೇಳಿರ್ತಾಳೆ. ಈ ಕಡೆ ಅದನ್ನೇ ಭೂಮಿ ಕೂಡ ನೆನ್ಪು ಮಾಡ್ಕೊತಾ ಇರ್ತಾಳೆ, ನನಗೆ ಅವ್ನು ಮೆಹಂದಿ ಹಾಕಬೇಕು, ನನಗೆ ಕೈಗೆ ಗೋರಂಟಿ ಹಾಕಬೇಕು, ಅದು ಅವನೇ ಹಾಕಬೇಕು, ನನಗೆ ಗೋರಂಟಿ ಅಂದರೆ ನಂಗೆ ತುಂಬ ಇಷ್ಟ ಅಂತೆಲ್ಲ ಹೇಳಿರ್ತಾಳೆ. ಈ ಕಡೆ ನಮ್ಮ ಅಪ್ಪನ ಥರ ಅವನು ಪ್ರೀತಿ ಮಾಡ್ಕೋಬೇಕು, ಪ್ರೀತಿಯಿಂದ ನೋಡ್ಕೋಬೇಕು, ಪ್ರೀತಿಯಿಂದ ತುತ್ತು ತಿನ್ನಿಸ್ಬೇಕು, ಪ್ರೀತಿಯಿಂದ ನೋಡ್ಕೋಬೇಕು ನಮ್ಮ ಅಪ್ಪನ ಥರನೇ ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ಕೂಡ ಅವಳಿಗೆ ಹೆಂಗೆ ಇಷ್ಟ ಬರುತ್ತೋ ಹಂಗೆಲ್ಲ ಹೇಳಿರ್ತಾಳೆ ಅವಳು ಮದುವೆ ಆಗೋ ಹುಡುಗ ಅಂತ ಹೇಳ್ಬಿಟ್ಟು. ಈ ಕಡೆ ಭೂಮಿನೂ ಕೂಡ ಅದನ್ನೇ ಯೋಚನೆ ಮಾಡ್ತಿರ್ತಾಳೆ. ನಾನು ಅಂದ್ಕೊಂಡಂಗೆ ಸಾಹೇಬ್ರು ಎಲ್ಲನೂ ಕೂಡ ಮಾಡಿದ್ರಲ್ಲ, ಏನಕ್ಕೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಭೂಮಿನೂ ಕೂಡ ಯೋಚನೆ ಮಾಡ್ತಿರ್ತಾರೆ. ಸರಿ ಅಂತ ಹೇಳ್ಬಿಟ್ಟು ನಾನು ಅಪೇಕ್ಷಿತಂಗೆ ಅಂತ ಹೇಳ್ಬಿಟ್ಟು ಗೋರಂಟಿ ತಂದಿದ್ದು, ನೀನು ಹಚ್ಕೋ, ಅಪೇಕ್ಷಿತಂಗೆ ಏನಾದರೂ ಇಷ್ಟ ಬೇಕು ಅಂತಂದರೆ ಮತ್ತೆ ತಂದ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವನಾಗೆ ಅವನ ಕೈಯಿಂದನೇ ಅವಳಿಗೆ ಗೋರಂಟಿ ಎಲ್ಲ ಹಾಕಿರ್ತಾನೆ, ಅವನ ಕೈಯಿಂದನೇ ತುತ್ತೆಲ್ಲ ತಿನ್ನಿಸ್ತಾನೆ, ಊಟ ಎಲ್ಲ ಮಾಡಿಸಿರ್ತಾನೆ. ಅದೇ ಟೈಮ್ಗೆ ಈ ಕಡೆ ಅಜಿತು ಕೂಡ ಸ್ನಾನ ಮುಗಿಸ್ಕೊಂಡು ಬಂದಾಗ, ಸಾಹೇಬ್ರೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತೇಳಿ ಕರೆದಾಗ, ಏನು ಹೇಳು ಅಂತ ಕೇಳ್ತಾನೆ. ಏನಿಲ್ಲ,
ನಿನ್ನೆ ನಾನು ನಿಮ್ಮ ಹತ್ರಕ್ಕೆ ಎಲ್ಲ ವಿಷಯನೂ ಹೇಳಿದ್ದೆ. ಅಂದರೆ ನಾನು ಮದುವೆ ಆಗೋ ಹುಡುಗ ಯಾವ್ಯಾವ ಥರ ಇರಬೇಕು ಅಂತ ಎಲ್ಲ ಹೇಳಿದ್ದೆ. ಅದೇ ಥರ ನೀವು ಅದೇ ಥರನೇ ನಡ್ಕೊಂಡ್ರಿ. "ಏನು ಸಮಾಚಾರ? ಏನು ನಡೆಸ್ತಿದ್ದೀರಾ ನೀವು?" ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಅಲ್ಲ ನೀವೇನಾದರೂ ನನ್ನ ಪಟಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಏನಾದರೂ ಪ್ಲ್ಯಾನ್ ಮಾಡಿದ್ದೀರಾ ನನ್ನ ಅಂತೇಳಿ ಈ ಕಡೆ ಭೂಮಿ ಕೇಳ್ತಿರ್ಬೇಕಾದ್ರೆ, ಯಾರು ನಾನು ನಿನ್ನ ಪಟಾಯಿಸ್ಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದೀನಿ. ನಿನ್ಗೇನು ತಲೆ ಕೆಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಅಜಿತು ಕೂಡ ಹೇಳ್ತಾ ಇರ್ತಾನೆ. ನನಗೆ ಗೊತ್ತು ನೀವೇ ಮದರಂಗಿ ಕೋನ್ ತಂದಿಟ್ಬಿಟ್ಟು ನೀವೇ ತಾನೇ ಬೇಕು ಅಂತೀರೇನೋ ನನ್ನ ಹತ್ರ ರಂಗೀಲ ಆಟ ಆಡಬೇಕು ಅಂತಾನೆ ಆಟ ಆಡ್ತಿದ್ದಿದ್ದು ನೀವು ಕರೆಂಟ್ ಆಫ್ ಮಾಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಇನ್ನು ನನ್ನ ಪಟಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಮಾಡಿರೋದು ಅಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಲ್ಲ ನಿನ್ನ ಪಟಾಯಿಸ್ಬೇಕು ಅನ್ನೋ ಬ್ಯಾಕ್ಟೀರಿಯಾ ನನಗಿನ್ನೂ ಬಂದಿಲ್ಲ, ಅದಿನ್ನೂ ಬರಬಾರ್ದು ಅಂತ ನಾನು ದೇವ್ರ ಹತ್ರನೂ ಕೂಡ ಬೇಡ್ಕೊತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಏನು ನಿಂತಲ್ಲೇ ಯೋಗ ಮಾಡ್ತಿದ್ದೀರಾ ನೀವು ಅಂತ ಹೇಳಿ ಕೇಳ್ತಾ ಇರ್ತಾಳೆ. ನನಗಿನ್ನೂ ಆ ಇದು ಬಂದಿಲ್ಲ, ಸುಮ್ಮನೆ ಇರು ನೀನು ಅಂತ ಹೇಳಿಬಿಟ್ಟು ಅಜಿತ್ ಕೂಡ ಹೇಳ್ತಾ ಇರ್ತಾನೆ. ನೋಡು 1 ವರ್ಷ ಆಗಿದ ತಕ್ಷಣ ಟಾಟಾ ಬಾಯಿ ಹೇಳ್ದೇನೂ ಕೂಡ ನೀನು ಅಲ್ಲಿಂದ ಹೊರಟೋಗ್ಬಿಡ್ಬೇಕು ಅಂತ ಹೇಳಿ ಹೇಳ್ತಾ ಇರ್ತಾನೆ. 1 ವರ್ಷ ಅಲ್ಲ 1 ಸೆಕೆಂಡ್ ಆದಮೇಲೆ 1 ವರ್ಷ ಆದಮೇಲೆ 1 ಸೆಕೆಂಡು ಕೂಡ ನಿನ್ನ ಕಣ್ಮುಂದೆ ನಾನಿರಲ್ಲ, ನಾನು ಹೊರಟೇ ಹೋಗ್ತೀನಿ ಇಲ್ಲಿಂದ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ಹೇಳ್ತಾ ಇರ್ತಾಳೆ. ಭೂಮಿ ಕೂಡ ಅಲ್ಲಿಂದ ಹೋಗ್ಬೇಕಂತ ಹೇಳಿ ಹೊರಟಿರ್ಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಭಾಗದ ನಿಂತ್ಕೊಂಡು ಈ ಕಡೆ ಮನಸ್ವಿನೂ ಕೂಡ ಯೋಚನೆ ನೋಡ್ತಾ ಇರ್ತಾಳೆ, ಇವರಿಬ್ಬರು ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಈ ಕಡೆ ಭೂಮಿ ಕೂಡ ನಾಟಕ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ನಿಮ್ಮನ್ನ ಬಿಟ್ಟು ಹೋಗಲ್ಲ ಸಾಹೇಬ್ರೆ, ನಿಮ್ಮನ್ನ ಬಿಟ್ಟು ನಾನು ಯಾಕೆ ಹೋಗಬೇಕು, ಅಗ್ನಿ ಸಾಕ್ಷಿ ಸಮೇತವಾಗಿ ನಾನು ನಿಮ್ಮನ್ನ ತಾಳಿ ಕಟ್ಟಿಸ್ಕೊಂಡಿದ್ದೀನಿ, ದೇವ್ರ ಮುಂದೆ ಎಲ್ಲ ನಿಮ್ಮ ತಾಳಿ ಕಟ್ಟಿಸ್ಕೊಂಡು ನಿಮ್ಮನ್ನ ಬಿಟ್ಟು ಹೋಗೋದಕ್ಕಾಗತ್ತಾ ನಾನು? ಆಗಲ್ಲ. ಈ ತಾಳಿ ಕಟ್ಟಿರೋದು ಯಾರು ಹೇಳಿ, ನೀವು ನಿಮ್ಮನ್ನ ಬಿಟ್ಟು ಹೇಗೆ ಹೋಗೋಕ್ಕಾಗುತ್ತೆ ಹೇಳಿ? ನೀವು ನನ್ನ ಮುದ್ದಿನ ಗಂಡ, ನೀವು ನಿಮ್ಮಷ್ಟು ಪ್ರೀತಿ ಮಾಡೋರು ಈ ಜಗತ್ತಲ್ಲಿ ಯಾರೂ ಸಿಕ್ಕಿಲ್ಲ ನನಗೆ ಇದುವರೆಗೂ, ಯಾರೂ ಇಲ್ಲ ಅಂತ ಹೇಳಿ ಹೇಳ್ತಿರ್ತಾನೆ. ಈ ಕಡೆ ಅಜಿತಿಗೆ ಅದು ಗೊತ್ತಾಗ್ತಾನೆ ಇರಲ್ಲ ಅವಳು ಯಾಕೆ ಹಿಂಗಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು. ಈ ಕಡೆ ಭೂಮಿ ಕೂಡ ಅದನ್ನೇ ಮತ್ತೆ ಅವಳನ್ನ ನೈಸ್ ಮಾಡಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಭೂಮಿಗೆ ಬೈಯೋದಕ್ಕೆ ಅಂತ ಹೇಳಿದಾಗ ಈ ಕಡೆ ಭೂಮಿ ಕಣ್ಣು ಸನ್ನೆ ಮಾಡಿಬಿಟ್ಟು ನೋಡಿ ಅಲ್ಲಿ ಆ ಮನಸ್ವಿನಿ ಅದು ಅಶ್ವಿನಿ ನಿಂತಿದ್ದಾಳೆ ಬಾಗ್ಲ ಹತ್ರ ನಿಂತ್ಕೊಂಡಿದ್ದಾಳೆ ಅಂತ ಅಂದ್ಬಿಟ್ಟು ಅದೇ ಟೈಮ್ಗೆ ಈ ಕಡೆ ಅಜಿತ್ ಕೂಡ ಸ್ಟಾರ್ಟ್ ಮಾಡ್ತಾನೆ. ಇಲ್ಲ ನಾನೇನೋ ಬಿಟ್ಟು ನಾನು ಎಲ್ಲೂ ಹೋಗಲ್ಲ, ನೀನಂದರೆ ನಂಗೆ ತುಂಬ ಇಷ್ಟ, ನೀನಂದರೆ ನಂಗೆ ಪ್ರಾಣ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಸ್ಟಾರ್ಟ್ ಮಾಡ್ತಾ ಇರ್ತಾನೆ. ಅದಕ್ಕೇ ನೀನು ನನ್ನ ಬಿಟ್ಟೋದ್ರೂ ಕೂಡ ನಾನು ನಿನ್ನ ಬಿಟ್ಕೊಡಲ್ಲ ನಿನ್ನ, ಎಂಥ ಸಂದರ್ಭ ಬಂದು ಎಂಥವರೇ ಬಂದರೂ ನಾನು ನಿನ್ನ ಬಿಟ್ಕೊಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಇವರಿಬ್ಬರು ಏನು ಯಾರೂ ಗಂಡ ಹೆಂಡತಿ ಆಗದಿರೋದು ಇವರಿಬ್ಬರು ಏನು ಗಂಡ ಹೆಂಡತಿ ಆಗ್ಬಿಟ್ಟಿದ್ದಾರೆ ಅಂತ ಮನಸ್ವಿನೂ ಕೂಡ ಮನಸ್ಸಲ್ಲೇ ಅಂದ್ಕೊತಾ ಇರ್ತಾಳೆ. ಈ ಕಡೆ ಭೂಮಿ ಕೂಡ ಅಂದ್ಕೊತಾರೆ, ನಾವು ನೀವಿಬ್ಬರು ನಾನು ನಿನ್ನ ಬಿಟ್ಟೋದ್ರೆ ಬೇರೆಯವರು ನಿಮ್ಮನ್ನ ಬಂದುಬಿಟ್ಟು ಏನು ಪಟಾಯಿಸೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿಯಾಗಿ ನಿಂತಿದ್ದಾರೆ, ಅಂಥದ್ರಲ್ಲಿ ನಾನು ನಿಮ್ಮನ್ನ ಬಿಟ್ಕೊಡೋದಕ್ಕಾಗುತ್ತೆ? ನಾನು ಯಾಕೆ ಸುಮ್ಮನೆ ಬೇರೆಯವ್ರಿಗೋಸ್ಕರ ಈ ಮನೆ ಬಿಟ್ಟು ಹೋಗಲಿ ಹೇಳಿ? ಅದಕ್ಕೆ ನಾನು ನಿಮ್ಮನ್ನ ಮನೆ ಬಿಟ್ಟು ಹೋಗೋಣ, ನಿಮ್ಮನ್ನ ಬಿಟ್ಟು ಹೋಗಲ್ಲ ನಾನು. ಬೇರೆಯವ್ರು ನಿಮ್ಮನ್ನ ಪಟಾಯಿಸ್ಬಿಟ್ಟು ನಿಮ್ಮನ್ನ ಮದುವೆ ಆಗಿಬಿಟ್ರೆ ಆಮೇಲೆ ಏನು ಮಾಡೋದು ಹೇಳಿ, ನಾನು ಎಲ್ಲಿ ಹೋಗ್ಬೇಕು ಹೇಳಿ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ಹೇಳ್ತಾ ಇರ್ತಾಳೆ. ಅಲ್ವಾ ನಿಜ ತಾನೇ? ಬೇರೆಯವ್ರು ಬಂದುಬಿಟ್ಟು ನನ್ನ ಪಟಾಯಿಸ್ಬಿಟ್ಟು ಬೇರೆಯವ್ರು ನನ್ನ ಜೊತೆ ಇದ್ಬಿಟ್ರೆ ಆಮೇಲೆ ನಿನ್ನ ಗತಿ ಏನು ಭೂಮಿ? ಅದಕ್ಕೆ ನೀನು ಯಾವತ್ತೂ ನನ್ನ ಬಿಟ್ಟು ಹೋಗಬೇಡ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿಗೂ ಕೂಡ ಹೇಳ್ತಾ ಇರ್ತಾರೆ. ಈ ಕಡೆ ಮನಸ್ವಿ ಇದ್ದರು, ಅಲ್ಲ ಈ ಪ್ರಪಂಚದಲ್ಲಿ ಯಾರೂ ಇಲ್ವಾ ಮದುವೆ ಆಗಿದವರು? ಇವರಿಬ್ಬರೇ ಮದುವೆ ಆಗಿರೋದ? ಇವರಿಬ್ಬರು ನೋಡೋದಕ್ಕೆ ನಾನು ಇಲ್ಲಿಗೆ ಬಂದೆ, ಯಾವತ್ತೂ ಇವ್ರ ರೂಮ್ ಕಡೆ ತಲೆ ಹಾಕಿ ಕೂಡ ನಾನು ಮಲ್ಕೋಬಾರ್ದು. ಯಪ್ಪ ಹೆಂಗೆ ಆಡ್ತಿದ್ದಾರೆ ನೋಡು, ಹೊಟ್ಟೆ ಹೊಡ್ಸೋಕ್ಕೆ ಈ ಥರ ಎಲ್ಲ ಆಡ್ತಿದ್ದಾರೆ ಇವರಿಬ್ಬರು ಅಂತ ಹೇಳ್ಬಿಟ್ಟು ಮನಸ್ವಿ ಕೂಡ ಬೈಕೊತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಭೂಮಿನೂ ಕೂಡ ಸರಿ ಆಯಿತು ಅಂತೇಳಿ ಮಾತಾಡ್ಕೊತಾ ಇರಬೇಕಾದ್ರೆ ಅವನು ಕೂಡ ಮುದ್ದು ಮಾಡೋಕ್ಕೆ ಅಂತ ಹೋದಾಗ ಸುಮ್ಮನೆ ಇರಿ ಅವಳು ಹೋದ್ಲು ಆಲ್ರೆಡಿ ಅಂತ ಹೇಳ್ಬಿಟ್ಟು ಭೂಮಿ ಕೂಡ ಅಂತಾಳೆ. ಯಪ್ಪ ನನ್ನ ಜೀವನದಲ್ಲಿ ಎಂತೆಂಥ ಗಲೀಜುಗಳು ಮಾತಾಡಬೇಕು ನಾನು, ಅದು ನಿನಗೋಸ್ಕರ, ನನಗಂತೂ ಕೇಳಿಸ್ಕೊಂಡ್ರೆ ನನ್ನ ಕೈಲಾಗ್ತಿಲ್ಲ ಅಂತ ಹೇಳಿ ಹೇಳ್ತಿರ್ತಾರೆ. ಅಯ್ಯೋ ಸಾಹೇಬ್ರೆ, ನಿಮಗೆ ಹಿಂಗೆ ಅನ್ನಿಸ್ತಾ ಇರಬೇಕಂದ್ರೆ ನನಗೆ ಹೆಂಗೆ ಅನ್ನಿಸ್ಬೇಕು ಹೇಳಿ? ನಾನು ನಿಮ್ಮ ಜೊತೆ ಸೇರ್ಕೊಂಡು ನಾನು ಇದೇ ಥರ ಮಾತೆಲ್ಲ ಕಲ್ತ್ಬಿಟ್ಟಿದ್ದೀನಲ್ಲ. ಅಲ್ಲ ನೀವು ಇದೇ ಥರ ಒಂದ್ಸಲ ನೆನ್ನೆ ರಾತ್ರಿನೂ ಇದೇ ಥರ ನೀವು ಕೆಟ್ಟದಾಗೇನೋ ಒಂದು ಮಾತಾಡಿದ್ರಿ, ಏನು ಮಾತಾಡಿದ್ರಿ ಹೇಳಿ? ನನಗೆ ಅದೇ ಗೊತ್ತಾಗ್ತಿಲ್ಲ, ಯಾಕೆ ಹಂಗೆ ಮಾತಾಡಿದ್ರಿ ಅಂತ ಹೇಳಿ? ಅಲ್ಲ ನಿಮಗೇನು ಅನಿಸೋದೇ ಇಲ್ವಾ ಹೆಣ್ಮಗು ಬಗ್ಗೆ ಆ ಥರ ಎಲ್ಲ ಮಾತಾಡ್ತೀರಲ್ಲ ಅಂತ? ಯಾರು ನೀನು ಹೆಣ್ಮಗುನ, ನೀನೊಂದು ಹೆಣ್ಣ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಓ ಮತ್ತು ನಾನು ಹೆಣ್ಮಗು ಅಲ್ವಾ, ಮತ್ತು ಇನ್ನೇನು ಅನಿಸುತ್ತೆ ನಿಮ್ಮ ಕಣ್ಣಿಗೆ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಹೇಳಿ ಅಂತ ಹೇಳ್ಬಿಟ್ಟು ಭೂಮಿಗೆ ಹೇಳ್ತಾ ಇರ್ತಾನೆ. ನನಗೊಂದು ಡೌಟು ಸಾಹೇಬ್ರೆ ಅಂತ ಕೇಳಿದಾಗ, ನಾನು ಕೇಳಿಲ್ಲ ಅಂದ್ರೂ ನೀನು ಹೇಳ್ತೀಯ ಏನದು ಹೇಳು ಅಂತ ಅಂದಾಗ, ಅಲ್ಲ ನೀವೇನು ಮನ್ಮಥನ ಮೊಮ್ಮಗನ, ಯಾರು ನೋಡಿದ್ರು ಯಾವ ಹುಡುಗಿ ನೋಡಿದ್ರು ನಿಮ್ಮ ಹಿಂದೆನೇ ಬೀಳ್ತಾಳೆ ಅಲ್ವಾ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಯಾರಿಗೆ ಗೊತ್ತು ಕೇಳ್ಕೊಬೋ ನೀನೇ ಅಂತೇಳಿ ಅಜಿತ್ ಹೇಳ್ತಿರ್ಬೇಕಾದ್ರೆ, ಆಗಲ್ಲ ಯಾವ ಹುಡುಗಿ ನೋಡಿದ್ರು ನಿಮ್ಮ ಹಿಂದೆ ಬೀಳಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆದರೆ ನನಗೆ ಒಂದ್ಸಲನೂ ನಿಮ್ಮ ಹಿಂದೆ ಬೀಳಬೇಕು ಅನ್ನೋ ಇದೆ ನನಗೆ ಥಾಟೇ ಬಂದಿಲ್ಲ, ಆ ಥರ ಯೋಚನೆನೂ ಬಂದಿಲ್ಲ. ಅಂದರೆ ನನಗೆ ಯಾಕೋ ಡೌಟ್ ಹೊಡಿತಿದೆಯಲ್ಲ ಅಂತ, ನನಗೂ ಯಾಕೋ ಡೌಟು ನೀನು ಹುಡುಗಿನೇ ಇಲ್ವಾ ಅಂತ ಹೇಳ್ಬಿಟ್ಟು ಅವನು ಕೂಡ ಹೇಳ್ತಿರ್ತಾನೆ. ಏನೋ ನಾನು ಹುಡುಗಿ ಅಲ್ಲ ಅಂತ ನಿಮ್ಗೆ ಡೌಟಾ? ಇನ್ನು ನನ್ನ ಬಗ್ಗೆನೇ ನಿಮಗೆ ಡೌಟಾ ನಿಮಗೆ ನಾನು ಅಂತ ಹೇಳ್ಬಿಟ್ಟು ಭೂಮಿ ಕೂಡ ಹೋಗಿ ಹೇಳ್ತಿರ್ತಾಳೆ. ಅಲ್ಲ ನನಗೆ ಇನ್ನೂ ಒಂದು ಡೌಟು ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಏನದು ಹೇಳು ಅಂತ ಹೇಳಿ ಕೇಳಿದಾಗ, ಅಲ್ಲ ನಿನ್ನೆ ರಾತ್ರಿ ನೀವು ಗೋರಂಟಿನ ತೊಗೊಂಡು ಬಂದು ನನ್ನ ಕೈಗೆ ಹಾಕಿದ್ರಿ, ಆದರೆ ಗೋರಂಟಿ ಎಲ್ಲಿತ್ತು ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ಅಲ್ಲ ನೀವು ನಿನ್ನೆ ರಾತ್ರಿ ಎಲ್ಲ ನಾನು ನಿಮಗೆ ಏನೇನೆಲ್ಲ ಹೇಳಿದೆ, ಆದರೂ ಕೂಡ ಅದನ್ನು ಏನೇನು ಹೇಳ್ತಾ ಅದನ್ನೆಲ್ಲ ಕೂಡ ನೀವು ಮಾಡಿದ್ರಿ. ಅದಕ್ಕೆ ನನಗೆ ಡೌಟ್ ಹೊಡಿತಿದೆ. ಗೋರಂಟಿ ಆ ಬಾಕ್ಸ್ ಇರಲಿಲ್ಲ ಮನೇಲಿ, ಅದು ಹೆಂಗೆ ತಂದ್ರಿ ನೀವು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಗೋರಂಟಿ ಬಾಕ್ಸ್ ತಂದಿಟ್ಟಿದ್ದು ನಾನೇ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಹೇಳ್ತಾನೆ. ಏನೋ ನೀವು ತಂದಿಟ್ರಾ ಅಂತ ಹೇಳಿ ಹೇಳಿದಾಗ, ಗೊತ್ತು ನನಗೆ ನೀವೇ ತಂದಿಟ್ಟಿತ್ತು ಅಂತ ಹೇಳಿ ಭೂಮಿ ಕೂಡ ಹೇಳ್ತಾ ಇರ್ತಾಳೆ.
ನಿನಗೆ ನೀನು ಮದುವೆ ಆಗೋ ಹುಡುಗ ಯಾವ್ಯಾವ ಥರ ಇರಬೇಕು ಅಂತೆಲ್ಲ ನೀನು ಹೇಳ್ದಲ್ಲ, ಅದಕ್ಕೇ ನಾನು ಕೂಡ ಗ್ಯಾರಂಟಿನ ತಂದಿಟ್ಟಿದ್ದು. ನಾನು ಸುಳ್ಳು ಹೇಳಿದೆ, ಅಪೇಕ್ಷಿತಂಗೆ ತಂದಿಟ್ಟಿದ್ದು ಅಂತ ಹೇಳಿದೆ. ಆದರೆ ಅದಕ್ಕಲ್ಲ, ನಾನು ನಿನಗೋಸ್ಕರನೇ ತಂದಿಟ್ಟಿದ್ದು ಅಂತೇಳಿ ಈ ಕಡೆ ಅಜಿತು ಹೇಳ್ತಾನೆ. ಅಲ್ಲ, ನನಗೆ ಗೊತ್ತು ನೀವು ಅದಕ್ಕೆ ತಂದಿಟ್ಟಿದ್ದು ಅಂತ ಹೇಳ್ಬಿಟ್ಟು. ಅಲ್ಲ, ಯಾಕೆ ನನಗೋಸ್ಕರ ಇಷ್ಟೊಂದೆಲ್ಲ ಮಾಡ್ತಿದ್ದೀರ? ನಾನು ಯಾವ್ಯಾವ ಥರ ಹುಡುಗ ಇರಬೇಕು, ನಾನು ಮದುವೆ ಆಗೋ ಹುಡುಗ ಯಾವ್ಯಾವ ಥರ ಇರಬೇಕು ಅಂತೇಳಿ ಅಂತ ಹೇಳಿದ್ನಲ್ಲ, ಅದೇ ಥರ ಎಲ್ಲ ನೀವು ಮಾಡಿದ್ರಿ. ಯಾಕೆ ಆ ಥರ ಎಲ್ಲ ಮಾಡಿದ್ರಿ? ಏನು ವಿಷಯ ಅಂತ ಹೇಳಿ ಎಲ್ಲ ಕೂಡ ಅವಳು ಕೇಳ್ತಾ ಇರ್ತಾಳೆ. ವಿಷಯ ಅಂತ ಅಲ್ಲ, ನೀನು ಪ್ರತಿ ಸಲವೂ ನಮ್ಮ ಮನೆಯವರು ನಿನ್ನ ಜೊತೆ ಎಲ್ಲ ಜಗಳ ಆಡ್ತಿರ್ಬೇಕಾದ್ರೆ ನನಗೋಸ್ಕರ ನೀನು ತಡ್ಕೊಂಡಿದ್ದೆ. ಎಲ್ಲ ಮಾತುಗಳು ನನಗೋಸ್ಕರನೇ ತಡ್ಕೊಂಡಿದ್ದೆ. ಎಲ್ಲರಿಗೋಸ್ಕರನೂ ಸುಮ್ಮನೆ ಇದ್ದೆ ನೀನು. ಹಾಗಾಗಿ ನನಗೆ ಪ್ರತಿ ಸಲವೂ ನಿನ್ನ ಮೇಲೆ ಏನೋ ಒಂಥರ ಫೀಲಿಂಗ್ ಆಗ್ತಿತ್ತು. ಆಮೇಲಿಂದ ಮನೆಯವ್ರಿಗೆಲ್ಲರೂ ನನಗೋಸ್ಕರ ನಿನ್ನ ಬಗ್ಗೆ ಏನೇನೆಲ್ಲ ಕೆಟ್ಟದಾಗಿ ಮಾತಾಡಿದ್ರು, ಏನೆಲ್ಲ ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ರು. ಅದನ್ನೆಲ್ಲ ನೀನು ಮನಸ್ಸಿಗೆ ಇಟ್ಕೊಳ್ದೇನೆ ಪ್ರತಿ ಸಲವೂ ನೀನು ಸುಮ್ಮನೆ ಇರ್ತಿದ್ದೆ. ಯಾರ ಮೇಲೂ ನೀನು ಜಗಳ ಆಡ್ತಿರ್ಲಿಲ್ಲ, ಯಾರ ಮೇಲೂ ನೀನು ಕೋಪನೂ ಮಾಡ್ಕೊತಿರ್ಲಿಲ್ಲ. ಎಲ್ಲರ ಮೇಲೂ ಒಂದೇ ಥರ ಭಾವನೆ ಇಟ್ಕೊಂಡು ನೀನು ಎಲ್ಲರನ್ನೂ ನೋಡ್ಕೊತಾ ಇದ್ದೆ, ನಮ್ಮ ಮನೆಯವ್ರನ್ನೆಲ್ಲ. ಅದಕ್ಕೇ ನೀನು ಯಾವತ್ತೂ ನಿನ್ನ ಆಸೆಗಳು ಏನೂ ಹೇಳ್ದೇನೆ ನೀನು ಒಂದೇ ಒಂದು ಸಲ ನಿನ್ನೆ ರಾತ್ರಿ ನೀನು ನಿನ್ನ ಮದುವೆ ಆಗೋ ಹುಡುಗ ಯಾವ ಥರ ಇರಬೇಕು ಅಂತ ಹೇಳಿ ನೀನು ಅಂದಲ್ಲ. ಅದಕ್ಕೇ ನನಗೆ ಅಟ್ಲೀಸ್ಟ್ ಈ ಥರ ಏನಾದರೂ ಮಾಡಿ ನಿನ್ನ ಮನಸ್ಸಲ್ಲಾದರೂ ಖುಷಿ ಪಡಿಸೋಣ ಅಂತ ಹೇಳಿ ಅಂದ್ಕೊಂಡೆ ಅಷ್ಟೇ. ಬೇರೆ ಇನ್ನೇನು ಇಂಟೆನ್ಷನ್ ಇರಲಿಲ್ಲ ನನಗೆ ನಿನ್ನ ಬಗ್ಗೆ ಅಂತ ಹೇಳಿ ಈ ಕಡೆ ಅಜಿತ್ ಕೂಡ ಹೇಳ್ತಾ ಇರ್ತಾನೆ. ಅಲ್ಲ, ಇಷ್ಟೊಂದೆಲ್ಲ ಮಾಡೋ ಅವಶ್ಯಕತೆ ಇತ್ತಾ ಅಜಿತ್ ಸಾಹೇಬ್ರೆ ಅಂತ ಹೇಳಿ ಈ ಕಡೆ ಭೂಮಿ ಕೂಡ ಕೇಳ್ತಾರೆ. ಅವಶ್ಯಕತೆ ಇತ್ತಾ ಇಲ್ವಾ ನನಗೆ ಗೊತ್ತಿಲ್ಲ, ಆದರೆ ನೀವು ಯಾವತ್ತೂ ನಿನ್ನ ಆಸೆ ಏನು ಎತ್ತ ಅಂತ ಏನೂ ಕೇಳಿದೆ ನಿಮ್ಮ ಅಪ್ಪ ಹೋದಾಗಲಿಂದ ನಿನ್ನ ಮನಸ್ಸಲ್ಲಿ ತುಂಬ ನೋವು ಇಟ್ಕೊಂಡಿದ್ದೆ, ಆಸೆಗಳನ್ನೆಲ್ಲ ಇಟ್ಕೊಂಡಿದ್ದೆ ಅಂತ ನನಗೆ ಅನ್ನಿಸ್ತು. ಅಟ್ಲೀಸ್ಟ್ ಇಷ್ಟನ್ನಾದರೂ ಹೇಳ್ದಲ್ಲ, ನಿನ್ನ ಗೋರಂಟಿ ಹಾಕೋದ್ರಿಂದ ಇಷ್ಟ ಅಂತ ಹೇಳಿ ಹೇಳಿದೆ. ಅದಕ್ಕೋಸ್ಕರ ನಾನು ನಿನಗೆ ಗೋರಂಟಿ ಹಾಕಿದ್ದು ಹೊರತು ಬೇರೆ ಇನ್ನೇನು ಅಲ್ಲ ಅಂತೇಳಿ ಈ ಕಡೆ ಅಜಿತ್ ಕೂಡ ಹೇಳ್ತಾ ಇರ್ತಾನೆ. ತುಂಬ ಥ್ಯಾಂಕ್ಸ್ ಸಾಹೇಬ್ರೆ, ನನಗೆ ಹಿಂಗೆ ಇರಬೇಕು ಅಂತ ಹೇಳಿ ಅಂತ ಹೇಳ್ತಿದ್ನ, ಆ ಹುಡುಗ ಯಾವ ಥರ ಇರಬೇಕು ಅಂತ ಹೇಳಿದ್ನೋ ಆ ಥರ ನೀವು ಇದ್ದಿದ್ದಕ್ಕೆ ನನಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ಹೇಳ್ತಿರ್ತಾಳೆ. ಸರಿ ಆಯಿತು, ನೀವು ರೆಡಿಯಾಗಿ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಅಜಿತಿಗೆ ಹೇಳ್ತಾ ಇರ್ತಾಳೆ. ಸರಿ ಆಯಿತು, ನಾನು ರೆಡಿ ಆಗ್ತೀನಿ ಅಂತ ಹೇಳ್ಬಿಟ್ಟು ನೀನು ರೆಡಿ ಆಗಿರು, ನಾನು ಕೆಳಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ ಕೂಡ ಹೇಳ್ತಿರ್ತಾನೆ. ಇಬ್ಬರೂ ಕೂಡ ಕೆಳಗೆ ರೆಡಿ ಆಗಿಬಿಟ್ಟು ಹೋದ್ಮೇಲಿಂದ ಅಮ್ಮ ನಾನು ರೆಡಿ ಆದೆ, ಬೇಗ ಬಾ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಅವ್ರ ಅಮ್ಮನ ಕರಿತಾ ಇರಬೇಕಾದ್ರೆ ಏನೋ ಇಬ್ಬರು ಕೂಡ ಸಖತ್ತಾಗಿ ಕಾಣ್ತಿದ್ದೀರ. ಅಲ್ಲ ಭೂಮಿ, ಒಂದು ನಿಮಿಷ ನಿಂತ್ಕೊ, ನಿನ್ನ ಕೈ ತೋರಿಸು, ಏನು ಕೈ ತುಂಬ ಎಲ್ಲ ಗೌರಂಟಿ ಹಾಕ್ಕೊಂಡಿದ್ದಿ, ಏನು ವಿಷಯ, ಏನು ಸಮಾಚಾರ, ನಿನ್ನೆ ನೈಟ್ ಹಾಕ್ಕೊಂಡಿದ್ದ ನೀನು ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ನಿನ್ನ ಕೈಗೆ ಗೌರಂಟಿ ತುಂಬ ಚೆನ್ನಾಗಿ ಕಾಣ್ತಿತ್ತು, ತುಂಬ ಕಲರಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೆ. ನಮ್ಮ ಅಜಿತ ನೋಡಿ ನೀನು ಎಷ್ಟು ಪ್ರೀತಿ ಮಾಡ್ತಾನೆ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಅದಕ್ಕೇ ಈ ಕಡೆ ಅಪೇಕ್ಷಿತ ಹಾಗೂ ಈ ಕಡೆ ಮನಸ್ವಿನ ಅಂದರೆ ಅಶ್ವಿನಿ ಕೂಡ ನಿಂತ್ಕೊಂಡಿರ್ತಾರೆ. ಅದನ್ನು ಅಬ್ಸರ್ವ್ ಮಾಡ್ತಾನೆ ಈ ಕಡೆ ಅಜಿತ್ ಕೂಡ. ಹೂನಮ್ಮ, ನಾನು ಹೆಂಡ್ತಿನ ತುಂಬ ಇಷ್ಟಪಡ್ತೀನಿ, ಅವಳಿಗೋಸ್ಕರನೇ ನಾನು ಈ ಗೌರಂಟಿ ಹಾಕಿದ್ದು ಅಂತ ಹೇಳಿ ಹೇಳ್ತಿರ್ತಾನೆ. ಇರೋ ಒಂದು ನಿಮಿಷ ಫೋನ್ ಬಂತು ಅಂತ ಹೇಳ್ಬಿಟ್ಟು ಫೋನ್ ಬರುತ್ತೆ. ಆ ಕಡೆಯಿಂದ ಅವ್ರು ಕಾನ್ಸ್ಟೇಬಲ್ ಫೋನ್ ಮಾಡಿರ್ತಾರೆ. ಅವನಿಗೆ ಏನೋ ಒಂದು ವಿಷಯ ಹೇಳ್ತಾರೆ, ಅದನ್ನು ಕೇಳಿ ಈ ಕಡೆ ಅವನಿಗೆ ತುಂಬ ಶಾಕ್ ಆಗುತ್ತೆ. ಅದೇ ಟೈಮ್ಗೆ ಈ ಕಡೆ ಮನಸ್ವಿ ಒಂದು ಬಿಲ್ಡರ್ ಹತ್ರ ಅವಳು ಒಂದು ದುಡ್ಡು ಡಿಸ್ಕೌಂಟ್ ಕೊಟ್ಟಿರ್ತಾಳೆ ಈ ಕಡೆ ರಾಮ್ಗೆ. ಅವರಿಗೆ ಫೋನ್ ಮಾಡಿಬಿಟ್ಟು ಈ ಕಡೆ ದೇವಿಯನಿಗೆ ಫೋನ್ ಮಾಡಿಬಿಟ್ಟು ನೀವು ಯಾರಾದರೂ ಹುಡುಗರನ್ನ ಈ ಕಡೆ ನಮ್ಮ ಏರಿಯಾದ ಕಡೆ ಎಲ್ಲ ಕಳಿಸಿ ಯಾರಾದರೂ ಗಲಾಟೆ ಮಾಡಿಸಿದ್ದೀರಾ ನೀವು ಅಂತ ಕೇಳ್ತಾಗ ಹ್ಞೂ ಹೌದು ಅಂತ ಅವರು ಕೂಡ ಹೇಳ್ತಾರೆ. ಅಯ್ಯೋ, ಯಾಕೆ ಆ ಥರ ಮಾಡೋಕ್ಕೆ ಹೋದ್ರಿ, ಅದನ್ನು ಆ ಏರಿಯಾ ಕಂಟ್ರೋಲಾಗಿರೋದು ಈ ಕಡೆ ಅಜಿತಿಗೆ ಏನಂದ್ರೆ ಈ ವಿಷಯ ಗೊತ್ತಾದರೆ ಅವ್ನು ತುಂಬ ಇದು ಮಾಡ್ತಾನೆ, ಅವ್ನು ನಿಮ್ಮ ಮೇಲೆ ತುಂಬ ಡೌಟ್ ಬರ್ತಾನೆ, ಯಾಕೆ ಆ ಥರ ಮಾಡಿದ್ರಿ ಅಂತ ಹೇಳ್ಬಿಟ್ಟು ದೇವಿಯನಿ ಅವರಿಗೆ ಕ್ವಶನ್ ಮಾಡಿ ಈ ಕಡೆ ಕೇಳ್ತಿರ್ಬೇಕಾದ್ರೆ ಈ ಕಡೆ ಲಕ್ಷ್ಮಿ ಕೂಡ ಯಾವುದೋ ಅವನು ಬರೋಡಿ ಕೆಲಸ ಆಯಿತು ಮೇಡಮ್ ಅಂತ ಹೇಳ್ಬಿಟ್ಟು ಯಾರೋ ಒಬ್ಬ ಹೇಳ್ತಿದ್ದೆ ಸಾಹೇಬ್ರೆ ಅಂತ ಹೇಳ್ತಾರೆ. ಏನು ಈ ಕೆಲಸ ಮಾಡಿರೋದು ಒಂದು ಲೇಡಿನ ಅಂತ ಹೇಳ್ಬಿಟ್ಟು ಅಜಿತಿಗೆ ಡೌಟ್ ಬರುತ್ತೆ. ಈ ಕಡೆ ಇವರೆಲ್ಲ ಕೆಲಸ ಮಾಡಿಸಿರೋರು, ಬಿಲ್ಡರ್ ಕೂಡ ಕೆಲಸ ಮಾಡಿಸಿರೋರು, ಅವ್ರಿಗೂ ಕೂಡ ಗಾಬರಿ ಆಗ್ತಿರುತ್ತೆ. ಈ ಕಡೆ ಭೂಮಿ ಕೂಡ ಟೆನ್ಷನ್ ಆಗಿರ್ತಾಳೆ, ಏನು ಮಾಡೋದು, ಯಾರು ಮಾಡಿಸಿರೋದು ಸಾಹೇಬ್ರೆ ಅಂತ ಹೇಳಿ ಈ ಕಡೆ ಸಾಹೇಬ್ರನ್ನ ಕೇಳ್ತಾ ಇರ್ತಾಳೆ. ಸಂಚಿಕೆಯಲ್ಲಿ ಮುಕ್ತ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.